ಮಹಾರಾಷ್ಟ್ರದಲ್ಲಿ ಭೀಕರ ಮಳೆ, 13 ಜನ ಆಯಿತು ಸಾವು. ಪ್ರತಿಷ್ಠಿತ ಏರಿಯಾಗಳೆಲ್ಲ ಬಾಂಬೆನಲ್ಲಿ, ಮುಂಬೈನಲ್ಲಿ ಜಲಾವೃತ ಆಗೋಗಿದೆ. ಅಲ್ಲೊಂದು ಲಿಂಕ್ ಟನಲ್ ಅಂತ ಮಾಡಿದ್ರು ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ, ಮೇನಲ್ಲೇನೋ ಇನ್ಯಾಗ್ರೇಟ್ ಮಾಡಿದ್ರು, ಅದ್ರದ್ದು ಭೂಮಿ ಕುಸಿತೋಗ್ಬಿಟ್ಟಿದೆ. ಅದರ ಪರಿಣಾಮ ಟನಲ್ ಒಳಗಡೆನಲ್ಲೇ ನೀರು ನುಗ್ಗಿಬಿಟ್ಟಿದೆ. ಈಗ ಕ್ವೈಟ್ ಲೈಕ್ಲಿ ಇವೆಲ್ಲ ಮುಂಬೈನಲ್ಲಿ ಅಲ್ಲಲ್ಲ, ಈ ಥರದ ಎಂಜಿನಿಯರಿಂಗ್ ಇದು ಡಿಸಾಸ್ಟರ್ಗಳು ಇದಾಗಿದೆ. ಬಟ್ ನೋಡಬೇಕು ಅದನ್ನು ಹೆಂಗೆ ಆಯ್ತು ಆ ಥರ ಅಂತ. ಇನ್ನು ಶಾಲಾ ಕಾಲೇಜುಗಳಿಗೆಲ್ಲ ರಜಾ ಕೊಟ್ಟಿದ್ದಾರೆ, ರೈಲ್ ಸಂಚಾರ ಎಲ್ಲ ನಿಲ್ಲಿಸಿದ್ದಾರೆ, ವಿಮಾನಗಳನ್ನೆಲ್ಲ ಬೇರೆ ಕಡೆಗೆ ಕಳಿಸ್ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲೂ ಸಿಕ್ಕಾಪಟ್ಟೆ ಮಳೆ. ಗುಜರಾತ್ನಲ್ಲಿ ನ್ಯಾಷನಲ್ ಹೈವೇದ ಒಂದು ಭಾಗನೇ ಕೊಚ್ಕೊಂಡೋಗಿದೆ ಮಳೆಗೆ. ಈ ಥರ ಮಳೆ ಬಂದಾಗ ಇನ್ನೇನು ಸಹಜವಾಗುತ್ತೆ. ಭಾಳ ಕಡೆ ಮೆಗಾವ್ಯಾಟು, ಕಿಶ್ತ್ವಾರ್ನಲ್ಲಿ 540 ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟ್ ಭೂಮಿ ಬಳಿ ಕುಸಿತ ಆಗಿ ಬೃಹತ್ ವಾಹನಗಳೆಲ್ಲ ಮಣ್ಣಲ್ಲಿ ಮುಚ್ಚೋಗಿದೆ. ಒಟ್ಟಲ್ಲಿ ಡಿಸಾಸ್ಟರು ಎಲ್ಲ ಕಡೆ ನಮ್ಮ ಕಡೆ ಬಿಟ್ಟು. ನಮ್ಮ ಕಡೆದು ಒಂದಷ್ಟು ಸುದ್ದಿ ಇದೆ ಸರ್. ಕೃಷ್ಣಾ ನದಿ ಒಳಹರಿವಿನಲ್ಲಿ ಮತ್ತೆ ಹೆಚ್ಚಳ ಆಗಿದೆ. ಕಳೆದ ಒಂದೇ ರಾತ್ರಿ ಕೃಷ್ಣಾ ನದಿಗೆ 25,000 ಕ್ಯೂಸೆಕ್ ನೀರು ಹೆಚ್ಚಳವಾಗಿದೆ. ರಾಜ್ಯಕ್ಕೊಟ್ಟು 70,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದೆ ಮಹಾರಾಷ್ಟ್ರದಿಂದ. ಇನ್ನು ದೂದ್ಗಂಗಾ, ವೇದಗಂಗಾ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 7 ಹಂತದ ಸೇತುವೆಗಳು ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ದಿವಸದಲ್ಲಿ 7 ಸಂಪರ್ಕ ಸೇತುವೆಗಳೆಲ್ಲ ಮುಳುಗಡೆಯಾಗಿದೆ. ಖಾನಾಪುರ, ಐಹೊಳೆ ಎಲ್ಲ ಕಡೆಯಲ್ಲೂ ಇದೇ ರೀತಿ ಪರಿಸ್ಥಿತಿ. ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಸೇತುವೆ ಜಲಾವೃತ ಆಗಿದೆ. ಸಿಂಗ್ಳಾಪುರ ಗೋಕಾಕ್ ಸಂಪರ್ಕ ಕಡಿತವಾಗಿದೆ. ಇನ್ನು ಅಲ್ಲಿ ಹಿಂಗಿದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಇಲ್ಲದೇ ಜನ ಎಲ್ಲ ಕಡೆ ಗುಳೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಬೆಂಗಳೂರು, ಮಹಾರಾಷ್ಟ್ರ ಕಡೆ ಹೋಗ್ತಾ ಇದ್ದಾರೆ. ಇನ್ನು ಹಾವೇರಿನಲ್ಲಿ ಮೋಡ ಬಿತ್ತನೆ ಕಾರ್ಯ ಆರಂಭ ಆಗಿದೆ, 3 ದಿವಸ ನಡೆಯುತ್ತೆ. ಚಿಕ್ಕಮಗಳೂರಿನಲ್ಲೂ ಧಾರಾಕಾರ ಮಳೆ ಸುರಿತಾ ಇದೆ. ಉತ್ತರ ಕರ್ನಾಟಕದ, ನಾನು ಅವತ್ತೇ ಹೇಳಿದೆ, ಕೃಷ್ಣಾ ಮತ್ತು ಅದರ ಸಂಬಂಧಿತ ನದಿಗಳ ಭಾಗದಲ್ಲಿ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ ಈ ಸರಿ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ ಅಂತ, ಅದೇ ಆಗತ್ತೆ. ಆದರೆ ಈ ಹಳೆ ಮೈಸೂರು ಮತ್ತು ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಸೇರಿದಂತೆ ಸಮಸ್ಯೆ ಕಾಣಿಸ್ತಾ ಇದೆ. ತಡವಾಗಿ ಬರಬಹುದಾದ ಮಳೆ ಇವತ್ತು ನೋಡ್ತಾ ಇದ್ದಂಗಿತ್ತು, ಮಳೆ ಬರಬಹುದು ಅನ್ನಿಸ್ತಿದೆ ಈ ಭಾಗದಲ್ಲಿ. ದಕ್ಷಿಣ ಒಳನಾಡು ಬರಬಹುದು, ಆ ಪ್ರಮಾಣದಲ್ಲಿ ಬರದೇ ಇರಬಹುದೇನೋ. ತೀರಾ 100ಕ್ಕೆ 100 ಡಿಸಾಸ್ಟರು, ಅನಾಹುತ ಅನ್ನೋ ಥರ ಆಗಲ್ವೇನೋ ಅನ್ನಿಸ್ತಿದೆ. ಅದೇ ರೀತಿ ಒಂದು 4-5 ದಿನದಿಂದ ಕಾವೇರಿ ಮತ್ತು ಇನ್ನಿತರ ನದಿಗಳ ಪಾತ್ರದಲ್ಲಿ ಒಂದು ಸಣ್ಣ ಪುಟ್ಟ ಮಳೆಗಳಾಗ್ತಾ ಇರೋ ಪರಿಣಾಮ ಸಣ್ಣದಾಗಿ ನದಿಗೆ ನೀರು ಒಳಕ್ಕೆ ಬರೋಕ್ಕೆ ಪ್ರಾರಂಭ ಆಗ್ತಾ ಇದೆ. ತುಂಗಾಗೂ ಬರ್ತಾ ಇದೆ, ಎಲ್ಲದಕ್ಕೂ. KRSಗೆ ಫಾರ್ ಎಕ್ಸಾಂಪಲ್ಗೆ ಒಂದು 4,000 ಕ್ಯೂಸೆಕ್ ಒಳಗೆ ಬರ್ತಾ ಇದೆ. ಹೇಮಾವತಿಗೆ ಒಂದು 6,000 ಚಿಲ್ಲರೆ, ಕಬಿನಿನಲ್ಲಿ ಒಂದು 5,000 ಚಿಲ್ಲರೆ, 6,000ನೇ ಆಲ್ಮೋಸ್ಟು. ಹಾರಂಗಿಗೆ ಒಂದು 1,500 ಚಿಲ್ಲರೆ ಕ್ಯೂಸೆಕ್ ನೀರು ಒಳಗೆ ಬರ್ತದೆ. ಇದು ತುಂಬ ಚಿಲ್ಲರೆ ಅಲ್ವಾ ಸರ್ ಅದು? ಅಲ್ಲಿ ನಮಗೆ ಬೇಕಾಗಿರೋ ನೀರು ಕಂಪೇರ್ ಮಾಡಿದ್ರೆ. ಆದರೆ ಈ ಪರಿಸ್ಥಿತಿ ಸ್ವಲ್ಪ ಇನ್ನೊಂದು ಚೂರು ಚಿಗುರ್ಕೊಂಡ್ರೆ, ಏನಾದರೂ ಅಪ್ಪಿ ನಮ್ಮದು ತುಂಬ ಕೆಟ್ಟ ಸ್ಟೇಜ್ ಇಲ್ಲ, ಸುಮಾರಾಗಾರು ಬಚಾವಾಗ್ಬೋದು ನಾವುಗಳು. ಓಕೆ, ಮಧ್ಯದಲ್ಲಿ ತಮಿಳ್ನಾಡಿಗೆ ನೀರು ಕೊಡೋದಿರುತ್ತೆ, ಅದೆಲ್ಲ ಬೇರೆ ವಿಚಾರ. ಅದು ನಮಗೆ ಪ್ರಾಬ್ಲಮ್ ಆಗ್ತಿರೋದು 2 ಕಡೆಯಿಂದ. ಒಂದು, ಕರ್ನಾಟಕದ ಮಧ್ಯ ಕರ್ನಾಟಕನೂ ಸೇರಿದಂತೆ ಹಳೆ ಮೈಸೂರು ಮತ್ತು ಮಲೆನಾಡಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಜೊತೆಗೆ ತಮಿಳ್ನಾಡಿನವ್ರದ್ದು ಕಿರಿಕನ್ ತಪ್ಸೋಣ ಅನ್ನೋಕ್ಕೆ, ಕಬಿನಿಯಿಂದಾದರೂ ನೀರು ಕೊಟ್ಬಿಡೋಣಪ್ಪ ಅನ್ನೋಕ್ಕೆ ಕೇರಳದಿಂದಾನೂ ಆಗ್ತಾ ಇಲ್ಲ. ಕೇರಳದಲ್ಲೂ ಮಳೆ ಆಗ್ತಿಲ್ಲ. ಅದಕ್ಕೆ ಕಬಿನಿಗೆ ನೀರು, ಅಲ್ಲಿ ಕ್ಯಾಚ್ಮೆಂಟಲ್ಲಿ ಆಗಿದ್ರೆ ನಮ್ಗೆ ಇಲ್ಲಿ ಕಬಿನಿಗಾದರೂ ನೀರು ಬರುತ್ತೆ, ಆಗ್ಲಾದ್ರೂ ಆ ಮೂಲಕ ನೀರು ಕೊಡಬಹುದಿತ್ತು. ಅದು ಆಗ್ತಿಲ್ಲ. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ನಾನು ನಿಧಾನಕ್ಕೊಂಚೂರು ಮಳೆ ಬರಬಹುದೇನೋ ಅಂತ ಸಣ್ಣ ಆಶಾ ಭಾವನೆ ಅದೇ ಥರ ಕಾಣಿಸ್ತಿದೆ. ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಆಗಾಗ್ಗೆ ತುಂತುರು ಮಳೆ ಬಂದು ಹೊರಟೋಗ್ತಾ ಇದೆ. ಗಾಳಿ ವಿಪರೀತವಾಗ್ತಾ ಇದೆ ದಿನ ಕಳೆದಂತೆಲ್ಲ. ಗಾಳಿ ಜಾಸ್ತಿ ಆದಷ್ಟು ಮಳೆ ಬರಲ್ಲ ಅಂತನಾ ಸರ್? ಮಳೆ ಬರಲ್ಲ ಅಂತ ಹೇಳಲ್ಲ, ಮಳೆಯ ಮೋಡಗಳು ಹೋಗ್ಬಿಡುತ್ತೆ, ಚದುರೋಗ್ಬಿಡುತ್ತೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ವಿರುದ್ಧ ಪ್ರತಿಭಟನೆಗಳು ಮುಂದುವರೆದಿದೆ. POKಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪಾಕ್ ಸರ್ಕಾರ ದಮನ ನೀತಿ. ಈಗ ಜಮ್ಮು ಕಾಶ್ಮೀರ ಜಂಟಿ ಅವಾಮಿ ಕ್ರಿಯಾ ಸಮಿತಿ 48 ಗಂಟೆ ಗಡುವು ನೀಡಿದಂತೆ. ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಜುಲೈ 9ನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ. ಈ ನಡುವೆ ಆ ಕ್ರಿಯಾ ಸಮಿತಿ ನಾಯಕ ಸರ್ದಾರ್ ಅಮನ್ ಖಾನ್ ಭಾರತದೊಂದಿಗೆ ನಿಕಟ ಸಂಬಂಧ ಬಯಸ್ತಾ ಇದ್ದಾರೆ. ತೀವ್ರ ಪ್ರತಿಭಟನೆಯ ನಂತರ ಇಸ್ಲಾಮಾಬಾದ್ನಲ್ಲಿ ಈ ಪ್ರದೇಶದಲ್ಲಿ ಆರ್ಥಿಕ ದಿಗ್ಬಂಧನ ವಿಧಿಸಿದೆ. ಭಾರತಕ್ಕೆ ತೆರಳೋದಕ್ಕೆಲ್ಲ ಒಪ್ಪಿಗೆ ಕೊಡಬೇಕು, ನೀವು LOC ಓಪನ್ ಮಾಡಬೇಕು, ಸಹಾಯ ಬೇಕಾದರೂ ಕೊಡಿ ಅವ್ರಿಗೆ.
ಆಹಾರನೋ ನೀರೋ ಮತ್ತೊಂದೋ ಮಗದೊಂದೋ ಏನು ಸಹಾಯ ಬೇಕಾದ್ರೂ ಕೊಡಿ. ಪಾಕಿಸ್ತಾನದಿಂದ ಅವ್ರು ಬೇರೆ ಆಗೋದಾದ್ರೆ ಆಗಲಿ. ಆದರೆ ನಮ್ದ್ರೊಳಗೆ ಸೇರಿಸ್ಕೊಳ್ಳೋ ವಿಚಾರದಲ್ಲಿ 100 ಸರಿ ಯೋಚನೆ ಮಾಡೋಣ. ಯಾಕಂದರೆ ನಮ್ಮ ಭಾರತ ದೇಶದ ಚರಿತ್ರೆಯಲ್ಲಿ ಅದರ ಬೆನ್ನಲ್ಲಿ ತುಂಬ ಚುಚ್ಚಿಸ್ಕೊಂಡಿರೋ, ಚೂರಿಯಿಂದ ಚುಚ್ಚಿಸ್ಕೊಂಡಿರೋ ಗಾಯಗಳಿವೆ, ಇನ್ನೂ ಮಾಡಿಲ್ಲ, ಅವ್ಯಾವು ಹೋಗಿಲ್ಲ. ಹಾಗಾಗಿ ಈ ಥರ ಹೇಳೋರು ನಾಳೆ ಚುಚ್ಚಕ್ಕೆ ಅವ್ರುಗಳೇ ಬರೋದಲ್ಲ, ಸವಾಸ ಬೇಡ. ಏನು ಬೇಕಾದ್ರೂ ಹೆಲ್ಪ್ ಮಾಡಿ ಅಷ್ಟೇ. ಇರೋರನ್ನ ನಿಭಾಯಿಸೋದೇ ಸಾಕಾಗಿದೆ ಇಲ್ಲಿ ಅಲ್ವಾ. ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಆದಮೇಲೆ ಚೀಫ್ ಮಿನಿಸ್ಟ್ರ್ ಇವತ್ತು ಬೀದರು ಕಲಬುರಗಿ ಅಲ್ಲೆಲ್ಲ ಹೋಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದಷ್ಟು ಜನ ಓಡಾಡಿ ಯಾವುದೋ ಯೋಜನೆಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ, ನೋಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಅನುಭವ ಮಂಟಪಕ್ಕೆ ಹೋದ್ರಂತೆ, ಅದನ್ನು ಲೋಕಾರ್ಪಣೆ ಮಾಡ್ತಾರಂತೆ. 3 ವರ್ಷದಿಂದನೋ 4 ವರ್ಷದಿಂದನೋ ಕಟ್ತಾ ಇದ್ದಾರೆ. ಹೌದು, ಈಗ ಮುಗಿಸ್ತಾರಂತೆ ಬೇಗ, ಇನ್ನೊಂದು ತಿಂಗಳ ವರ್ಷಾಂತ್ಯಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮಧ್ಯೆ ಅದು ಯಾವುದೋ ಅಶ್ವಪಡೆ ಮಹಿಳೆಯರದ್ದು ಯಾವುದೋ ಶಕ್ತಿ ಪ್ರದರ್ಶನ ಅಂತೆ. ಏನು ಪಡೆ ಅದು? ಮಹಿಳಾ ಸಬಲೀಕರಣದ ಬಗ್ಗೆ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ಸರ್. ಅವ್ರನ್ನ ಮಹಿಳೆಯರನ್ನ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಸ್ವರಕ್ಷಣೆಗೋಸ್ಕರ. ಏನು ಮಾಡ್ತಾರೆ ಈ ಮಹಿಳೆಯರು ಇದೆಲ್ಲ ಕಲ್ತ್ಬಿಟ್ಟು? ಇವಾಗ ಯಾರಾದರೂ ಅವರು ಅಲ್ಲ ಸರ್, ಅದೊಂದು ಸಪ್ರೇಟ್ ವಿಂಗ್ ಅದು. ಯಾರಾದರೂ ಮಹಿಳೆಯರು ಸಂಕಷ್ಟದಲ್ಲಿದ್ದಾಗ ಅವ್ರು ಕರೆ ಮಾಡಿದ್ರೆ ಅವ್ರು ಬಂದು ಸಹಾಯ ಮಾಡ್ತಾರೆ ಮಹಿಳೆಯರಿಗೆ. ಹೌದಾ? ಆ ಥರ ನೋಡಿದ್ರೆ 2 ಬಾರ್ಸಂಗಿದೆ. ಓಕೆ, ಏನಿಯೋ ಇದಿಷ್ಟು ಆಗಿದೆ ಇವತ್ತು. ಮುಂದಿನ ದಿನದಲ್ಲಿ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನ ಮಾಡಿದ್ದೇವೆ. ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಕಾರ್ಯಕ್ರಮಗಳನ್ನ ಹೆಣ್ಣಿಗೆ ಮೀಸಲಾತಿಯಾಗಿ ಕೊಟ್ಟು ನಿಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ, ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ ಆಯ್ತು ಸರ್. ಅವೆಲ್ಲ ಗೃಹಲಕ್ಷ್ಮಿ, ಜ್ಯೋತಿ ಲಕ್ಷ್ಮಿ ಎಲ್ಲ ಕೊಡೋರಂತೆ. ಹೆಣ್ಣಿಗೆ ಕೊಡೋದಾದ್ರೆ ಸುಮ್ಮನೆ ಸೋನಿಯಾ ಗಾಂಧಿಗೆ ಫೋನ್ ಹಾಕ್ಬಿಟ್ಟು ಆ 33% ರಿಸರ್ವೇಷನ್ ಕೊಟ್ಬಿಡಿ. ಹೌದು, ಎಲ್ಲ ಮಾಡ್ದಂಗೆ ಆಗೋಗುತ್ತೆ ಅಷ್ಟೇ. ಅಮೆರಿಕ ಇಸ್ರೇಲ್ ಜಂಟಿ ವೈಮಾನಿಕ ದಾಳಿಯಲ್ಲಿ ಮೃತರಾಗಿದ್ದಂತಹ ಫೆಬ್ರವರಿನಲ್ಲಿ ಅಲಿ ಖಮೇನಿ ಇರಾನ್ನಲ್ಲಿ ಈಗ ಇದು ನಡೀತಾ ಇದೆ, ಅಂತ್ಯಕ್ರಿಯೆ ಕಾರ್ಯಗಳೆಲ್ಲ ನಡೀತಾ ಇದೆ. ಇವತ್ತು 12 ಗಂಟೆಗಳ ಕಾಲ ಮೆರವಣಿಗೆ ಮಾಡಿ ಅವರ ಯಾತ್ರೆಯನ್ನು ಮಾಡಿದ್ದಾರೆ. ಲಕ್ಷಾಂತರ ಜನ ರಸ್ತೆ ಬದಿ ನಿಂತ್ಕೊಂಡು ವಿದಾಯ ಹೇಳ್ತಿದ್ದಾರೆ. ಇದಕ್ಕೆ ಅತ್ಯಂತ ಆಶ್ಚರ್ಯ ಆಗಿರೋದು ಇದರಲ್ಲಿ ಅಂತಂದರೆ, ನಮಗೂ ಆಗಿದೆ ಕೆಲವ್ರಿಗೆಲ್ಲ, ಟ್ರಂಪಣ್ಣ ಭಾಳ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ. ಅದೇ ನಾನು ಅಂದ್ಕೊಂಡಿದ್ದೆ ಖಮೇನಿಗೆ ವಿರುದ್ಧವಾಗಿದ್ದಾರೆ ಜನ, ಅಲ್ಲಿ ರೆವಲ್ಯೂಷನ್ ಥರ ನಡೀತಾರೆ ಇವರು ವಿರುದ್ಧವಾಗಿ. ಜನ ಸಿಕ್ಕಾಪಟ್ಟೆ ಸೇರಿ ಜನ ನೋಡಿದ್ರೆ ಹಿಂಗಿದ್ದೀರಿ ನೀವು ಅಂತೆಲ್ಲ ಇದು ಮಾಡಿದ್ದಾರೆ. ಅವ್ರ ಜನದ ಆಯ್ಕೆ ಅದು, ಹಂಗೆ ಇದ್ಕೊಳ್ಳಿ ಅಂತ ಬಿಡಬೇಕು ಅವ್ರು. ಅಷ್ಟೇ. ಯಾರು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. 9ನೇ ತಾರೀಕು ನಡೆಯುತ್ತೆ. ಈ ಮಧ್ಯೆ ಭಾರತ ಕೂಡ ಹೋಗಿತ್ತಲ್ಲ, ಒಂದು ಡೆಲಿಗೇಷನ್ ಕಳಿಸಿದ್ರಲ್ಲ, ಅದರಲ್ಲಿ ಇರಾನ್ನು ಯಾರ್ಯಾರು ಬಂದಿದ್ದರು ಎಲ್ಲ ದೇಶಗಳಿಗೂ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ದಿನೇ ಈ ವೀಲಿಂಗ್ ಪುಂಡರ ಹಾವಳಿ, ಅದನ್ನಂತೂ ನಾವು ಪ್ರಸಾರ ಮಾಡ್ತಾನೆ ಇರ್ತೀವಿ. ಏನು ಕ್ರಮ ತಗೋತಾರಪ್ಪ. ನಿನ್ನೆ ಗೊರಗುಂಟೆಪಾಳ್ಯದಿಂದ ಯಶವಂತಪುರ ತನಕ ಇವರು ವೀಲಿಂಗ್ ಮಾಡ್ತಾ ಇದ್ದಾರಲ್ಲ, ಹಿಂದ್ಗಡೆ ಆ್ಯಂಬುಲೆನ್ಸ್ ಬರ್ತಾ ಇದೆ. ಆ್ಯಂಬುಲೆನ್ಸ್ನವರೇ ವಿಡಿಯೋ ಮಾಡ್ಕೊಂಡಿದ್ದಾರೆ. ಪಾಪ ಒಳಗಡೆ ಪೇಷಂಟ್ ಇದ್ದಾರೆ, ಸೀರಿಯಸ್ ಇದೆ. ಎಷ್ಟು ಹಾರ್ನ್ ಮಾಡಿದ್ರು, ಸೈರನ್ ಹಾಕಿದ್ರು ಅವರು ಜಾಗ ಕೊಟ್ಟಿಲ್ಲ. ಸೊ ಆಮೇಲೆ ಅದನ್ನು ವಿಡಿಯೋಗಳನ್ನೆಲ್ಲ ಇದು ಮಾಡಿಬಿಟ್ಟು ನೋಡಿ ಇಂಥ ವಿರುದ್ಧ ಕ್ರಮ ತಗೊಳ್ಳಿ ಅಂತಂದ್ಬಿಟ್ಟು ಹಾಕಿದ್ದಾರೆ. ತಗೊಳ್ಳಿ ಏನಿದೆ ಅದರಲ್ಲಿ? ಅಲ್ಲ ಸರ್, ಅವ್ರು ಏನು ಮಾಡಿದಾರಂತೆ ಗೊತ್ತಾ ಸರ್, ಚೆಕ್ ಮಾಡಿದಾಗ ಆ ನಂಬರ್ ಪ್ಲೇಟ್ಗಳು ನಕಲಿ. ಈಗ ನಂಬರ್ ಪ್ಲೇಟ್ ಆದರೂ ನೋಡ್ಬಿಟ್ಟು ಅವ್ರು ಯಾರು ಅಂತ ಪತ್ತೆ ಹಚ್ಚೋಣ ಅಂದರೆ ಬೆಳಗಿನ ಜಾವ 3 ಗಂಟೆಗೆ ಆಗಿರೋದು ಇದು. ಅದು ಯಾವುದೋ ನಂಬರ್ ಪ್ಲೇಟು, ಯಾವುದೋ ತುಮಕೂರು ರಿಜಿಸ್ಟ್ರೇಷನ್ ಅಂತ ಬೇರೆಯವ್ರದಕ್ಕೆ ಹೋಗ್ತಾ ಇದೆ. ನೋಡಿದ್ರೆ ಈಗ ಹೆಂಗೆ ಪತ್ತೆ ಇದು ಮಾಡೋದು ಅಂತಂದ್ಬಿಟ್ಟು ಅದೇ ಇನ್ನೂ ಬೇರೆ ಮೆಥಡಲ್ಲಿ ಮಾಡಬೇಕು. ಅವ್ನ ಫೇಸನ್ನು ತಗೋಬೇಕು, ಅವ್ನು ಎಲ್ಲೆಲ್ಲಿಗೆ ಹೋಗ್ತಾನೆ ಅಂತ ಕ್ಯಾಮ್ರಾಗಳಲ್ಲಿ ನೋಡ್ಬೇಕು. ಇನ್ನು ನೆಕ್ಸ್ಟು ಎಲ್ಲೋಗಿ ನಿಲ್ಲಿಸ್ತಾನೆ ಅಂತ ನೋಡಬೇಕು. ಆಮೇಲೆ ಹಿಡ್ಕೊಂಡು ದಂಡಂ ದಶಗುಣಂ ಈ ಥರದ್ದೆಲ್ಲ ಇದೆಲ್ಲ ಹಿಂದೆ ನಡೀತಿತ್ರಿ. ಕರ್ಕೊಂಬಂದು ಬಿಟ್ಟರೆ 4 ಇನ್ನೊಂದು ದಿನ ಅವ್ನು ಬರ್ತಿರ್ಲಿಲ್ಲ. ಬೈಕ್ ಬಿಟ್ಟಬಾರ್ದು. ಈಗ ಬಿಟ್ಬಿಟ್ಟಿದ್ದಾರೆ. ಬ್ಯುಸಿ ಎಲ್ಲರೂ ವಸೂಲಿನಲ್ಲಿ ಕಾಸು ಕೊಟ್ಟು ಬಂದಿರ್ತಾರೆ. ಪೋಸ್ಟಿಂಗ್ಗಳು ರಿಕವರಿ ಆಗಬೇಕು, ಕಷ್ಟ, ಟೆನ್ಷನ್ನು, ಪ್ರೆಷರು ಪಾಪ. ಹಂಗಾಗಿ ಹಿಂಗೆ ಆಗೋದಿದು. ಕ್ವಾರ್ಟ್ರ್ 4 ಎಳ್ಕೊಂಬಂದು ಎಲ್ಲ ದಾರಿ ಬಂದು ಹಿಂದೆ ಆಗ್ತಿತ್ತು. ಇನ್ನು ಮನೆ ಮುಂದೆ ಆಟೋ ಬಂದು ಕಸ ಹಾಕ್ದಾಗ ಜನ ಹೆಂಗಾದ್ರೂ ಮಾಡಿ ಕಸ ವಿಲೇವಾರಿ ಮಾಡಬೇಕು ಅಂತ ಹೋಗ್ತಾರೆ. ಕಸ ಯಾಕಪ್ಪ ವಿಲೇವಾರಿ ಮಾಡಬಾರ್ದು, ಆಟೋ ಕೊಡಬೇಕಪ್ಪ ತಂದು ಮನೆ ಮುಂದೆ ಬರೋರಿಗೆ. ಹೌದು, ಅದು ಬಿಟ್ಟು ಆ ರ್ಯಾಪಿಡೋ ಏನೋ ಬುಕ್ ಮಾಡಿದಾರಂತೆ. ಬುಕ್ ಮಾಡಿ ಚೀಲ ಎಲ್ಲ ಕೊಟ್ಟಿದ್ದಾರೆ ಅವನ ಕೈಗೆ, ಆಟೋ ಡ್ರೈವರ್ಗೆ. ಅವ್ನು ಯಾಕೆ ಇಸ್ಕೋಬೇಕಾಗಿತ್ತು? ಆ ರ್ಯಾಪಿಡೋ ಸೇವೆನಲ್ಲಿ ಅದೊಂದು ಇದೆ ಸರ್. ಈ ಥರದ್ದು ಏನಾದ್ರು ಐಟಮ್ಸ್ಗಳನ್ನ ಪಾರ್ಸಲ್ ತೊಗೊಂಡೋಗಿ ಕೊಡಬೇಕಾದ್ರೆ ಅದು ಕೊಡ್ತಾರೆ. ಪಾರ್ಸಲ್ ಅಲ್ವಲ್ಲ, ಕಸದ ಬ್ಯಾಗ್ಗಳು. ಕಸದ ಬ್ಯಾಗ್ ತಾನೆ. ಕಸದ ಬ್ಯಾಗ್ ತೊಗೊಂಡೋಗಿ ಎಸಿಬೇಕು ತಾನೆ. ಇವ್ರು ಯಾಕೆ ಒಪ್ಕೋಬೇಕಾಗಿತ್ತು? ಈ ಭೂಪತಿ ಇವನು ದೊಡ್ಡ ಮನುಷ್ಯ. ದುರಾಸೆ,
ದುರಾಸೆ ದುಡ್ಡು. ಆಮೇಲೆ ತೊಗೊಂಡೋಗಿ ಅದನ್ನು ಎಲ್ಲೋ ಕಂಡು ಕಡೆ ಎಸ್ಬಿಟ್ಟು ಹೋಗೋಣ ಅಂತ ಹೋಗಿರ್ತಾರೆ, ದುಡ್ಡು ಇಸ್ಕೊಂಡು. ಮೇ ಬಿ ಒಂಚೂರು ಎಕ್ಸ್ಟ್ರಾನು ಇಸ್ಕೊಂಡಿರ್ಬೋದು. ಹೌದು. ಹಾಂ, ಅದರ ಪರಿಣಾಮ ಮಾರ್ಷಲ್ಗಳು ಸಿಗಾಕೊಂಡು ಅವ್ರು 10,000 ರೂಪಾಯಿ ಫೈನ್ ಹಾಕಿ ಜಡ್ ಕಳಿಸೋದ್ರು ಎಲ್ಲ ಕಡೆ. ಕಟ್ಟು, ನನ್ನ ಪ್ರಕಾರ ನೀವು ಕಟ್ಟಿದ್ದು ಸರಿಯಪ್ಪ. 10,000. ಹ್ಞೂ. ಓಕೆ.